ಮನುಷ್ಯರಲ್ಲಿ ಮಾತ್ರ ಬಳಕೆಯಲ್ಲಿದ್ದು ಮಕ್ಕಳನ್ನು ಬಾಡಿಗೆ ತಾಯಂದಿರ ಮೂಲಕ ಅಥವಾ ಪ್ರಣಾಳದ ಮೂಲಕ ಪಡೆಯಬಹುದಾಗಿದ್ದ ತಂತ್ರಜ್ಞಾನವಿಂದು ಹಸುಗಳಿಲ್ಲದೆ ಕರುಗಳನ್ನು ಉತ್ಪಾದಿಸುವ ಹಂತಕ್ಕೆ ಬಂದು ನಿಂತಿದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಪುಣೆಯಲ್ಲಿ IVF ತಂತ್ರಜ್ಞಾನದ ಮೂಲಕ ಒಂದೇ ವರ್ಷದಲ್ಲಿ 13 ಕರುಗಳು ಒಂದೇ ಹಸುವಿನಿಂದ ಜನಿಸಿದ ಘಟನೆಗೆ ವಿಜ್ಞಾನ ಸಾಕ್ಷಿಯಾಗಿದೆ. ಹಸುಗಳಲ್ಲಿ ಸಂತಾನೋತ್ಪತ್ತಿ ತಂತ್ರಜ್ಞಾನವನ್ನು ಬಳಸುವ ಮೂಲಕ ದೇಶದ ಮೊದಲ ಈ ಪ್ರಯತ್ನ ಯಶಸ್ವಿಯಾಗಿದ್ದು, ಒಂದೇ ಹಸುವಿಗೆ ಜನಿಸಿದ 13 ಕರುಗಳು ಆರೋಗ್ಯವಾಗಿರುವುದು ಕಂಡುಬಂದಿದೆ. ಈ ವಿಧಾನದಲ್ಲಿ ತರಬೇತಿ ಪಡೆದ ಪಶುವೈದ್ಯರು ಅಲ್ಟ್ರಾಸೌಂಡ್ ಗೈಡೆಡ್ ಫೋಲಿಕ್ಯುಲಾರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ದಾನವಾಗಿ ಪಡೆದ ಒಂದು ಹಸುವಿನಿಂದ ಅಂಡಾಣುಗಳನ್ನು ಸಂಗ್ರಹಿಸುತ್ತಾರೆ. ಹೀಗೆ ಸಂಗ್ರಹಿಸಿದ ಅಂಡಾಣುಗಳನ್ನು ಅದಕ್ಕೆಂದೇ ಮೀಸಲಿಟ್ಟ ಪ್ರಣಾಳಿಕೆಯಲ್ಲಿಟ್ಟು ಜೀವಂತವಾಗಿರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಾರೆ. ಮುಂದಿನ ಹಂತದಲ್ಲಿ 7 ದಿನದ ನಂತರ ಸ್ವೀಕರಿಸಲು ಶಕ್ತವಾಗಿರುವ ಹಸುಗಳಿಗೆ ಈ ಅಂಡಾಣುಗಳನ್ನು ವರ್ಗಾಯಿಸಲಾಗುತ್ತೆ.